ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಂಗಳೂರಿನ ಮಕ್ಕಳಿಗೆ ವಿಧಾನಸೌಧದೊಳಗೆ ಪ್ರವೇಶಿಸಿ ಭವ್ಯ ವಿಧಾನಸಭಾ ಸಭಾಂಗಣವನ್ನು ವೀಕ್ಷಿಸುವ ಅಪರೂಪದ ಅವಕಾಶ ದೊರೆಯಲಿದೆ. ಆಗಸ್ಟ್ 15ರಂದು ಆಯೋಜಿಸಿರುವ ಫ್ರೀಡಂ ಹಬ್ಬದ ಅಂಗವಾಗಿ ಮಕ್ಕಳಿಗಾಗಿ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸವನ್ನು ಆಯೋಜಿಸಲಾಗಿದೆ. ಮಕ್ಕಳೊಂದಿಗೆ ಬರುವ ಪೋಷಕರಿಗೂ ವಿಧಾನಸೌಧ ಪ್ರವೇಶಿಸಿ ವಿಧಾನಸಭಾ ಸಭಾಂಗಣ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಫ್ರೀಡಂ ಹಬ್ಬದಲ್ಲಿ ಮಕ್ಕಳಿಗಾಗಿ ಮಕ್ಕಳ ಮೇಳ, ಸಂವಾದಾತ್ಮಕ ಆಟಗಳು, ಕತೆ ಹೇಳುವ ಕಾರ್ಯಕ್ರಮಗಳು, ಕಲೆ ಕರಕುಶಲ ಚಟುವಟಿಕೆಗಳು, ಸೃಜನಾತ್ಮಕ ಕಾರ್ಯಾಗಾರಗಳು, ರಸಪ್ರಶ್ನೆಗಳು ಹಾಗೂ ವಿವಿಧ ಕುಟುಂಬ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ. ಸ್ವಾತಂತ್ರ್ಯ ಗ್ರಾಮದಲ್ಲಿ ಕಲಾವಿದರು ಸ್ವಾತಂತ್ರ್ಯ ಹೋರಾಟಗಾರರ ಬದುಕು ಮತ್ತು ಹೋರಾಟವನ್ನು ಮಕ್ಕಳಿಗೆ ಪರಿಚಯಿಸಲಿದ್ದಾರೆ. ವಿಧಾನಸೌಧ ವೀಕ್ಷಣೆಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಜೀವಂತ ವಸ್ತು ಸಂಗ್ರಹಾಲಯ, ಕರ್ನಾಟಕ ಸ್ವಾತಂತ್ರ್ಯ ಪಥ, ಸಂವಿಧಾನ ಚೌಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳು ಮತ್ತು ಕುಟುಂಬಗಳು ವೀಕ್ಷಿಸಬಹುದಾಗಿದೆ. ಕಥನ, ಸಾಲ್ಟ್ ಮಾರ್ಚ್, ಕ್ವಿಟ್ ಇಂಡಿಯಾ, ಸುಭಾಷ್ ಚಂದ್ರ ಬೋಸ್ ಹೀಗೆ ಇತ್ತೀಚೆಗೆ ಫ್ರೀಡಂ ಹಬ್ಬದ ಬಗ್ಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸಮಾಲೋಚಿಸಿದರು. ನಮ್ಮ ಮಕ್ಕಳಿಗಾಗಿ ವಿಧಾನಸೌಧದ ಬಾಗಿಲುಗಳನ್ನು ತೆರೆಯುತ್ತಿದ್ದೇವೆ. ಆಗಸ್ಟ್ 15ರಂದು ಒಳಗೆ ಕಾಲಿಡುವ ಪ್ರತಿಯೊಬ್ಬ ಮಗುವು ಜೀವನ ಪರ್ಯಂತ ಉಳಿಯುವ ನೆನಪಿನೊಂದಿಗೆ ಮನೆಗೆ ಮರಳಬೇಕು ಎಂಬುದು ನಮ್ಮ ಆಶಯ. ಮಕ್ಕಳು ಸ್ವಾತಂತ್ರ್ಯವನ್ನು ಸಂಭ್ರಮಿಸುವುದರ ಜೊತೆಗೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ನಾಗರಿಕ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಸ್ಟ್ಯಾಚ್ಯೂ ಸುತ್ತ ಒಂದು 9 ಸ್ಮಾಲ್ ಸ್ಟೇಜ್ಗಳನ್ನು ಮಾಡಿ, ಮೇಲೆ ಪ್ಲಾಟ್ಫಾರ್ಮ್ ಮೇಲೆ 9 ಸ್ಟೇಜನ್ನು ಮಾಡಿ, ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಒಂದು ಸ್ವಾತಂತ್ರ್ಯ ಕಥನ ಅದನ್ನು ನಾಟಕ ರೂಪದಲ್ಲಿ, ಸ್ಕಿಟ್ ರೂಪದಲ್ಲಿ ಅಲ್ಲಿ ಪ್ರದರ್ಶನ ಮಾಡೋದು. ನಮ್ಮ ಊರು ನಿಮ್ಮ ಊರು ಎಲ್ಲರ ಬೆಂಗಳೂರು ಎಂಬ ಆಶಯದೊಂದಿಗೆ ನಡೆಯಲಿರುವ ಫ್ರೀಡಂ ಹಬ್ಬದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇಂಡಿಯಾ ಪರೇಡ್, ವಿವಿಧ ಪ್ರದೇಶಗಳ ಪಾಕಪದ್ಧತಿ, ಕರಕುಶಲ ವಸ್ತುಗಳು, ಜೀವಂತ ವಸ್ತು ಸಂಗ್ರಹಾಲಯ, ವಿವಿಧ ಜಿಲ್ಲೆಗಳ ಸ್ವಾತಂತ್ರ್ಯ ಹೋರಾಟವನ್ನು ಬಿಂಬಿಸುವ ಮಂಟಪಗಳು, ಸಂವಿಧಾನ ಚೌಕ ಹಾಗೂ ಸಂಗೀತ ಕಾರ್ಯಕ್ರಮಗಳು ನಡೆಯಲಿವೆ. ವಿಧಾನಸೌಧ ಪ್ರವೇಶಕ್ಕಾಗಿ ನೋಂದಣಿ ಕಡ್ಡಾಯವಾಗಿದ್ದು, ಕಾರ್ಯಕ್ರಮದ ಪೋಸ್ಟರ್ನಲ್ಲಿ ಇರುವ QR ಕೋಡ್ ಮೂಲಕ ಮಕ್ಕಳು ಹಾಗೂ ಕುಟುಂಬಗಳು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಎಲ್ಲರೂ ಒಟ್ಟಾಗಿ ಆಗಸ್ಟ್ 15ರಂದು ವಿಧಾನಸೌಧದಲ್ಲಿ ಮಧ್ಯಾಹ್ನ 12ರಿಂದ ರಾತ್ರಿ 10 ಗಂಟೆಯವರೆಗೆ ಫ್ರೀಡಂ ಹಬ್ಬವನ್ನ ಸಂಭ್ರಮಿಸೋಣ.